ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಸೃಷ್ಟಿಯ ಬೇರೆ ಬೇರೆ ಹಂತಗಳನ್ನು ಗುರುತಿಸಿದ್ದು. ಮೊದಲನೇ ಅಧ್ಯಾಯದಲ್ಲಿ ಚತುರ್ವ್ಯೂಹ ಸೃಷ್ಟಿ ಮೊದಲಾಗಿದ್ದು ಅಂತ ಹೇಳಿ, ಬ್ರಹ್ಮಾಂಡದಾಚೆಗಿನ ಸೃಷ್ಟಿಯನ್ನು ಹೇಳಿ, ಆ ಪಂಚರಾತ್ರದ ಸೃಷ್ಟಿಯನ್ನು ಹೇಳುವ ಮಾತುಗಳು ಬಿಂಬ ಪ್ರತಿಬಿಂಬ ಭಾವವನ್ನು, ಬೇರೆ ಬೇರೆ ತರಹದ ಸಂಗತಿಗಳನ್ನು, ಜೀವರ ಅನಂತ್ಯವನ್ನು, ಪ್ರಕೃತಿಯ ಅನಂತ್ಯವನ್ನು ಎಲ್ಲವನ್ನು ನಿರೂಪಣೆ ಮಾಡಿದರು. ಅಲ್ಲಿಂದ ಮುಂದುವರಿಸ್ತಾ ಇದ್ದಾರೆ. ಬ್ರಹ್ಮದೇವರು ಹುಟ್ಟಿದ್ದು ವಾಸುದೇವ ಮಾಯಾ ಅನ್ನುವ ಭಗವಂತ ಮತ್ತು ಲಕ್ಷ್ಮಿಯ ರೂಪಗಳಿಂದ. ಆಮೇಲೆ ನಂತರ ಸಂಕರ್ಷಣಾಚ್ಚಾಪಿ ಜಯಾ ತನೂಜಃ, ಎರಡನೆಯ ರೂಪ ವಾಸುದೇವ ಆದಮೇಲೆ ಸಂಕರ್ಷಣ, ಅವನಿಂದ ಹುಟ್ಟಿದವರು ಮುಖ್ಯ ಪ್ರಾಣದೇವರು, ಮುಂದೆ ಬ್ರಹ್ಮ ಪದವಿಗೆ ಸಾಗುವವರು. ಪ್ರದ್ಯುಮ್ನನಿಂದ ಹುಟ್ಟಿದವರು ಇಬ್ಬರು ಅವಳಿ ಹೆಣ್ಣು ಮಕ್ಕಳು. ಒಬ್ಬಳ ಹೆಸರು ಪ್ರಧಾನ, ಇನ್ನೊಬ್ಬಳ ಹೆಸರು ಶ್ರದ್ಧಾ. ಆ ಪ್ರಧಾನ ಅನ್ನುವವಳನ್ನು ಪ್ರಕೃತಿ ಅಂತ ಕರೀತಾರೆ, ಜನಿತ್ರಿ ಅಂತ ಕರೀತಾರೆ. ಅವಳನ್ನು ಇವತ್ತಿನ ಬಳಕೆಯ ಭಾಷೆಯಲ್ಲಿ ಸರಸ್ವತಿ ಅಂತ ನಾವು ಹೇಳ್ತೇವೆ. ಈ ಶ್ರದ್ಧಾ ಇದ್ದಾಳಲ್ಲ, ಅವಳು ಮುಖ್ಯ ಪ್ರಾಣನ ಹೆಂಡತಿಯಾದಳು. ಗುಣಗಳಿಂದ ತುಂಬಿದವ ಭರತ, ಆ ಭರತನ ಜೋಡಿಯಾದ ಹೆಣ್ಣು, ಆದ್ದರಿಂದಾಗಿ ಭಾರತಿ ಅಂತ ಅವಳನ್ನು ಕರೀತಾರೆ. ನಮಗಿವತ್ತು ಭಾರತಿ ಅಂದರೆ ಗೊತ್ತಾಗೋದು, ಶ್ರದ್ಧಾ ಅಂದರೆ ಗೊತ್ತಾಗೋಲ್ಲ. ಈ ಅವರಿಬ್ಬರಿಗೆ ತಯೋಹ ಏವ, ಅವರಿಬ್ಬರಿಗೇನೆ ಇಬ್ಬರು ಹುಟ್ಟಿದ್ರು, ಶೇಷ ಮತ್ತು ಗರುಡ. ಶೇಷ ಹಾವಿನ ರೂಪದಲ್ಲಿ ಇದ್ದಾನೆ, ಜೀವಾಭಿಮಾನಿ. ಗರುಡ ಹಕ್ಕಿಯ ರೂಪದಲ್ಲಿ ಇದ್ದಾನೆ. ಇದು ಪುರುಷ ರೂಪವೂ ಇದೆ ಅವರಿಗೆ, ಇಲ್ಲ ಅನ್ನಲ್ಲ. ಯಾಕೆಂದರೆ ಮೊದಲನೆಯ ಇದರಲ್ಲಿ ಹೇಳಿದ್ದಾರೆ ಅದನ್ನು, ಮೊದಲನೆಯ ಅಧ್ಯಾಯದಲ್ಲಿ ಅವರಿಬ್ಬರಿಗೆ ಪುರುಷ ರೂಪವೂ ಇದೆ ಅಂತ. ಮುಂದೆಯೂ ಬ್ರಹ್ಮಾಂಡದ ಒಳಗಡೆ ಕಶ್ಯಪನ ಹೆಂಡತಿಯರು ಬರ್ತಾರೆ. ಒಬ್ಬಳು ಸುರಭಿ ಅಂತ ಬರ್ತಾಳೆ. ಅವಳು ಎಲ್ಲ ಗೋವುಗಳನ್ನು ಜಗತ್ತಿಗೆ ಕೊಟ್ಟವಳು. ಅವಳಿಗೆ ಎರಡೂ ರೂಪವೂ ಇದೆ, ಗೋರೂಪವೂ ಇದೆ, ಮನುಷ್ಯ ಸ್ತ್ರೀಯರ ತರಹದ ರೂಪವೂ ಇದೆ, ಎರಡೂ ಇದೆ. ಅವ್ರಿಗೆಲ್ಲ ಬಹಳ ರೂಪಗಳಿರುತ್ತೆ. ಅದರಿಂದಾಗಿ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತಂದರೆ ನಾವು ಉತ್ತರ ಕೊಡಬಹುದು, ಸ್ವಾಮಿ ಕೋಳಿ ಮೊದಲು. ಆದರೆ ಆ ಕೋಳಿ ಸಾಮಾನ್ಯವಾದದ್ದಲ್ಲ, ಹೆಣ್ಣಿನ ರೂಪವೂ ಇರ್ತದೆ ಅದಕ್ಕೆ ಅಂತ. ಅಧ್ಯಾತ್ಮಶಾಸ್ತ್ರದ ಪ್ರಕಾರ ಅದಕ್ಕೆ ಅರ್ಥ ಉಂಟು. ಅಧ್ಯಾತ್ಮಶಾಸ್ತ್ರದ ರೀತಿ ಕರು ಮೊದಲ ಹಸು ಮೊದಲ ಅಂತ ಕೇಳಿದ್ರೆ ಹಸುವೇ ಮೊದಲು. ಯಾಕೆಂದ್ರೆ ಆ ಹಸು ಸಾಮಾನ್ಯ ಅಲ್ಲ, ಅದಕ್ಕೆ ಎರಡೂ ತರಹದ ಫಾರ್ಮ್ ಇದೆ.
ಒಂದು ಮನುಷ್ಯ ಸ್ತ್ರೀಯ ಫಾರ್ಮ್ ಇದೆ, ಇನ್ನೊಂದು ಹಸುವಿನ ಫಾರ್ಮು ಇದೆ. ಹೀಗೆ ಎರಡೂ ತರಹದ ಫಾರ್ಮ್ ಅದಕ್ಕೆ ಇದೆ. ಆದ್ದರಿಂದ ಉತ್ತರ ಉಂಟು ಅಂತ. ಇಲ್ಲ ಅಂದರೆ ಇದು ಉತ್ತರ ಇಲ್ಲ. ಬೀಜದಿಂದ ಮರವು, ಮರದಿಂದ ಬೀಜವು, ಅನವಸ್ಥಾ ಅಂತನ್ನೋದಕ್ಕೆ ನೆವರ್ ಎಂಡಿಂಗ್ ಪ್ರೋಸೆಸ್, ಅನವಸ್ಥಾ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಇದು ಅಂತಾರೆ. ಆದರೆ ಇದಕ್ಕೊಂದು ಉತ್ತರ ಉಂಟು ಅಧ್ಯಾತ್ಮದ ಪ್ರಕಾರ. ಎಲ್ಲದರ ಪ್ರಕಾರ ಉತ್ತರ ಇರಲೇಬೇಕು. ವಿಜ್ಞಾನದ ಪ್ರಕಾರವೂ ಒಂದು ಉತ್ತರ ಇರಬೇಕು. ಅವ್ರಿಗಿನ್ನೂ ಸ್ಪಷ್ಟ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವ್ರದ್ದೇನೋ ಥಿಯರಿ ಇರಬಹುದು, ನಮಗೆ ಗೊತ್ತಿಲ್ವೇ. ವೇದಾಂತದ ಪ್ರಕಾರ ಅಂತೂ ಉಂಟು. ಹೀಗಾಗಿ ಅವನು ಶೇಷ ಮತ್ತು ಗರುಡ. ಆ ಶೇಷ ಏನಿದ್ದಾನೆ ಅವನಿಗೆ ಜೀವಾಭಿಮಾನಿತ್ವ ಇದೆ. ಆ ಶೇಷನ ಮೇಲೆ ದೇವರು ಮಲಗಿರ್ತಾನೆ, ಹಾಗೆ ಈ ಜೀವರ ಒಳಗಡೆ ದೇವರಿರ್ತಾನೆ. ಇನ್ನು ಗರುಡ ಕಾಲಾಭಿಮಾನಿ. ಆ ಕಾಲಾಭಿಮಾನಿಯಾದ ಗರುಡ ಏನಿದ್ದಾನೆ ಅವನು ಹಕ್ಕಿಯ ರೂಪದಲ್ಲಿದ್ದಾನೆ. ದೇವರು ಗರುಡನನ್ನು ಏರಿ ಬರ್ತಾನೆ ಅಂದರೆ ಕಾಲ ಅವನ ಕೈನಲ್ಲಿದೆ ಅಂತ ಅರ್ಥ. ದೇವರ ಪ್ರತಿಯೊಂದು ಕ್ರಿಯೆ, ಅದಕ್ಕೆ ಆ ಒಂದು ಕ್ರಿಯೆಯ ಹಿಂದೆ ಆ ಮಹಿಮೆ ಗೊತ್ತಾಗ್ತಾ ಹೋಗುತ್ತೆ. ದೇವರು ಒಂದು ಕೌಸ್ತುಭವನ್ನು ಧರಿಸಿದರೂ ಒಂದು ಅರ್ಥ ಉಂಟು. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದರೂ ಅರ್ಥ ಇದೆ. ನಾವೀಗ ಹಿಂಸೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಬೇರೊಬ್ಬರಿಗೆ ದೈಹಿಕವಾಗಿ ಹಿಂಸೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣರಿಲ್ಲ. ಮತ್ತೆ ಯಾಕೆ ಅವರು ಚಕ್ರಶಂಖ ಗದೆ ಪದ್ಮಗಳನ್ನು ಧರಿಸಬೇಕು, ದೇವರನ್ನು ಹಾಗೆ ಯಾಕೆ ಉಪಾಸನೆ ಮಾಡಬೇಕು ಅಂತಂದರೆ, ಇಲ್ಲಪ್ಪ, ಅದು ಚಕ್ರ ಏನಿದೆ ಅದು ಕಾಲದ ಸಂಕೇತ, ಕಾಮದ ಸಂಕೇತ. ಶಂಖ ಏನಿದೆ ಅದು ಜ್ಞಾನದ ಸಂಕೇತ. ಗದೆ ಏನಿದೆ ಅದು ದುರ್ಜನ ನಾಶದ ಸಂಕೇತ, ನಮ್ಮ ಹತ್ತಿರ ಅವರು ಬರಬಾರದು ಅಂತ. ಪದ್ಮ ಏನಿದೆ ಅದು ಸಂಪತ್ತಿನ ಸಂಕೇತ ಅಂತ. ಆ ರೀತಿ ನಾವು ಉಪಾಸನೆ ಮಾಡಲಿಕ್ಕೆ, ಯಾರಿಗೆ ಕ್ಷತ್ರಿಯರೇ ಆಗಿರ್ತಾರೆ ಅವರಿಗೆ ಆ ಯೋಗ್ಯತೆ ಇರುತ್ತೆ, ಅವರು ಅದನ್ನು ಆಯುಧವನ್ನು ಅನುಸಂಧಾನ ಮಾಡಿ ಅವರಿಗೆ ಹೊಡಿಲಿಕ್ಕೆ. ಬ್ರಾಹ್ಮಣರಿಗೂ ಅದು ಉಪಯೋಗ. ಯಾರು ಹಿಂಸೆ ಮಾಡೋದಿಲ್ಲ, ನಾವು ಯುದ್ಧ ಮಾಡೋದಿಲ್ಲ, ಆಯುಧ ಹಿಡಿಯಲ್ಲ ಅನ್ನೋರ್ಗೂ. ಅದರಿಂದಾಗಿ ದೇವರ ಒಂದು ಕ್ರಿಯೆ ಹೇಗೆ ಬಹಳ ಅರ್ಥಗಳನ್ನು ಹೊಂದಿದೆಯೋ ಹಾಗೆ ಇವರ ಆಕಾರ ಮೊದಲಾದವುಗಳು ಒಂದೊಂದು ಅರ್ಥವನ್ನು ಹೊಂದಿವೆ. ಯಾವುದು ಅನರ್ಥ ಅಲ್ಲ, ಯಾವುದು ಆಕಸ್ಮಿಕ ಅಲ್ಲ. ಆಮೇಲೆ ಈ ಗರುಡನಿಂದ ಕಾಲಾಹ ಜಯಾದ್ಯಾಶ್ಚ, ಜಯ ವಿಜಯ, ನಂದ ಸುನಂದ, ಕುಮುದ ಕುಮುದಾಕ್ಷ, ಚಂಡ ಪ್ರಚಂಡ ಅಂತನ್ನುವ 8 ಜನ ಕಾಲಾಭಿಮಾನಿ ದ್ವಾರಪಾಲಕರು ಬಂದರು. ಇವ್ರನ್ನ ನಾವು ದ್ವಾರಪಾಲಕ ಪೂಜೆ ಮಾಡೋದು ಅದೇ ಕಾರಣದಿಂದ, ಬೇಗ ಬಾಗಿಲನ್ನು ತೆರೆಯಿರಿ ಅಂತ. ಈ ಹಿನ್ನೆಲೆಯಲ್ಲಿ ಇವರು ಯಾರು? ನೀಚಾಸುರೇಭ್ಯ, ದೇವತೆಗಳಿಗಿಂತ ನೀಚರು. ಅವರು 19ನೇ ಕಕ್ಷೆಯಲ್ಲಿ ಇದ್ದಾರೆ. ಇನ್ನು ವಿಶ್ವಕ್ಸೇನ ಅಂತ ಒಬ್ಬ ಇದ್ದಾನೆ, ಅವನು ಪರಮಾತ್ಮನ ಪರಿಚರ, ಗಣಪನಿಗೆ ಸಮ, ಖೇನ ತುಲ್ಯ. ಆ ಗಣಪ ಯಾರು ಅಂತಂದ್ರೆ ವಾಯುಜಃ. ಅವನು ವಾಯುವಿನಿಂದ ಹುಟ್ಟಿದವ, ಗಾಳಿಯಿಂದ ಹುಟ್ಟಿದ್ದು ಆಕಾಶ. ಆಕಾಶಾದ್ ವಾಯು ಹೌದು, ಆದರೆ ಸೂಕ್ಷ್ಮ ಸೃಷ್ಟಿಯಲ್ಲಿ ವಾಯುವಿನಿಂದ ಆಕಾಶವು ಹುಟ್ಟಿದ್ದು. ಈ ಹಿನ್ನೆಲೆಯಲ್ಲಿ ಏನು ವಾಯುದೇವನಿಂದ ಹುಟ್ಟಿದ್ದಾನೆ ಗಣಪ, ಅವನಿಗೆ ಸಮ. ವಿಶ್ವಕ್ಸೇನನು ವಾಯುಜನೇ, ವಿಶ್ವಕ್ಸೇನೋ ವಾಯುಜ ಖೇನ ತುಲ್ಯ. ಅತ್ರ ಒಂದು ಸ್ವಾರಸ್ಯವನ್ನು ನೀವು ಗಮನಿಸಬೇಕು. ನಮ್ಮ ಶ್ರೀವೈಷ್ಣವ ಬಂಧುಗಳು ಗಣಪತಿ ಪೂಜೆ ಮಾಡೋಲ್ಲ, ಆದರೆ ವೇದಾಂತ ದೇಶಿಕರು ಹಾಗೇನಿಲ್ಲ. ಅವರು ಶಿವಕ್ಷೇತ್ರಗಳನ್ನೆಲ್ಲ ವರ್ಣನೆ ಮಾಡ್ತಾರೆ.
ನಾನು ವೇದಾಂತ ದೇಶಿಕರ ಗ್ರಂಥಗಳನ್ನು ಓದಬೇಕು ಅಂದಾಗ ನಮ್ಮ ಶ್ರೀನಿಧಿಯವರು, ಶ್ರೀನಿಧಿ ತಟ್ಟಿಯವರಲ್ಲ, ಇನ್ನೊಬ್ಬರಿದ್ದಾರೆ, ಆ ಶ್ರೀನಿಧಿಯವರು ಹಂಸ ಸಂದೇಶ ಮತ್ತು ಇತರ ಪುಸ್ತಕಗಳನ್ನು ತಂದು ಕೊಟ್ಟರು ನನಗೆ. ಅಲ್ಲಿ ನಾನು ನೋಡ್ತಾ ಇದ್ದೆ, ಶಿವನ ಬಗ್ಗೆ ಬರದೇ ಇದ್ದಾರೆ, ಆದರೂ ಅವರಲ್ಲಿ ಶಿವನನ್ನು ಹಾಗೆ ಮನೋಭಿಮಾನಿ ಅಂತ ಆರಾಧನೆ ಮಾಡದೆ ಹೋದರು ವೇದಾಂತ ದೇಶಿಕರು. ವೇದಾಂತ ದೇಶಿಕರಿಗೆ ಮಾತ್ರ ಈಗ ಸ್ಟೇಟ್ಮೆಂಟು ಸೀಮಿತ, ನನಗೆ ಇನ್ಯಾರ ಬಗ್ಗೆನೂ ಗೊತ್ತಿಲ್ಲ. ಅವರು ಶಿವನ ಬಗ್ಗೆ ಬಹಳ ವರ್ಣನೆ ಮಾಡ್ತಾರೆ, ಹಂಸ ಸಂದೇಶದಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಆದರೆ ಅವರು ಗಣಪತಿ ಹಬ್ಬ ಮಾಡೋಲ್ಲ. ಕೆಲವರು ಮಾಡ್ತಾರೆ, ಯಾಕೆಂದರೆ ಗಣೇಶ ಅಂತ ಹೆಸರಿಟ್ಕೊಂಡ ಅಯ್ಯಂಗಾರರನ್ನು ನೋಡಿದ್ದೀನಿ ನಾನು. ನನಗೆ ಆಶ್ಚರ್ಯ ಆಗೋಯ್ತು, ಹೇಗೆ ಇದು ಅಂತ ಕೇಳಿದೆ. ಹಾಗೆ ಅದರಿಂದಾಗಿ ಅವರು ಗಣೇಶನನ್ನು ಪೂಜೆ ಮಾಡೋಲ್ಲ, ಆದರೆ ವಿಶ್ವಕ್ಸೇನನ್ನು ಪೂಜೆ ಮಾಡ್ತಾರೆ. ಮಂಜುನಾಥ ಹೇಳ್ತಾ ಇದ್ದಾನೆ, ನಮ್ಮ ಮನೆಯ ಹತ್ತಿರ ಗಣಪತಿಯ ಗುಡಿ ಶ್ರೀವೈಷ್ಣವರೇ ಪೂಜೆ ಮಾಡೋದು ಅಂತ. ಇರಲಿ, ಅದು ಒಂದು ಅನಿವಾರ್ಯ. ಅವರು ಹಾಗೆ ಆ ಸಿದ್ಧಾಂತವನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂತಲ್ಲ, ಇರಲಿ, ಅದೇನು ಬೇಕಾದ್ರೆ ಇರಲಿ. ಆದರೆ ಅವರು ಗಣಪತಿಯನ್ನು ಪೂಜೆ ಮಾಡೋದಿಲ್ಲ. ಅಂದರೆ ಗಣಪತಿ ಹಬ್ಬ ಅವರಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಚೂರು ರಾಜಿಯಾಗದೆ, ಸಿದ್ಧಾಂತಕ್ಕೆ ರಾಜಿಯಾಗದೆ ಜೀವನ ಮಾಡುವ ಶ್ರೀವೈಷ್ಣವರು ಗಣಪತಿಯನ್ನು ಪೂಜೆ ಮಾಡೋದಿಲ್ಲ, ಆದರೆ ವಿಶ್ವಕ್ಸೇನನ್ನು ಪೂಜೆ ಮಾಡ್ತಾರೆ. ಅದಕ್ಕೆ ನಮಗೆ ಒಳ್ಳೆ ಉಪಪತ್ತಿ ಸಿಕ್ಕಿತು. ಹೇಗೆ ವಿಶ್ವಕ್ಸೇನ ಗಣಪತಿ ಹೇಗೆ ವಿಘ್ನ ನಿವಾರಕನೋ ಹಾಗೆ ವಿಶ್ವಕ್ಸೇನನೂ ವಿಘ್ನ ನಿವಾರಕ ಅಂತ. ಸಮ ವಿಶ್ವಕ್ಸೇನೋ ವಾಯುಜಃ ಖೇನ ತುಲ್ಯ. ಆದ್ದರಿಂದಾಗಿ ಅವರು ವಿಶ್ವಕ್ಸೇನನನ್ನು ಪೂಜಿಸ್ತಾರೆ. ಯಾಕೆ ಅಂತಂದರೆ ಗಣಪತಿಗೆ ಸಮಾನ. ಆದ್ದರಿಂದ ಯಾವುದೇ ಒಂದು ಮೌಖಿಕ ಸಂಪ್ರದಾಯದ ಹಿಂದೆ ಯಾರೋ ಒಬ್ಬ ಬುದ್ಧಿವಂತ ಇರ್ತಾನೆ, ಅವನು ಯಾರು ಅಂತ ಗೊತ್ತಿರಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಇಂದ್ರಚಾಪ ಅಂತ ಸಂಸ್ಕೃತದಲ್ಲಿ ಇಂದ್ರಧನುಸ್ ಅಂತ ಕರೀತಾರೆ. ಇಂದ್ರಧನುಸ್, ಆ ಇಂದ್ರಧನುಸ್ಸು ಕನ್ನಡದಲ್ಲಿ ಕಾಮನ ಬಿಲ್ಲು. ಹೇಗೆ ಇಂದ್ರ ಕಾಮರು ಸಮರು, ಅದನ್ನು ನೆನಪಿಸ್ಲಿಕ್ಕಿರಬಹುದು. ಹೀಗಾಗಿ ಯಾವುದೇ ಒಂದು ನುಡಿ, ಯಾವುದೇ ಒಂದು ನುಡಿಕಟ್ಟು, ಅದರ ಹಿಂದೆ ಯಾರೋ ಒಬ್ಬ ಬುದ್ಧಿವಂತ ಇರ್ತಾನೆ, ನಮಗೆ ಗೊತ್ತಿರಲ್ಲ. ಹಾಗೆ ಇದು. ಹೀಗೆ ಶ್ರೀವೈಷ್ಣವರು ವಿಶ್ವಕ್ಸೇನನನ್ನು ಪೂಜಿಸಿ ಮುಂದೆ ಪೂಜೆಗೆ ತೊಡಗುತ್ತಾರೆ. ನಮ್ಮಲ್ಲೂ ವಿಶ್ವಕ್ಸೇನನ ಪೂಜೆ ಇದೆ, ಆದರೆ ಅಂತಃಪಟದ ಅಭಿಮಾನಿ ಅಂತ ಚಿಂತನೆ ಮಾಡ್ತಾರೆ. ಅಂದರೆ ನೈವೇದ್ಯ ಆಗುವಾಗ ಒಂದು ಪಟವನ್ನು ಹಿಡಿತಾರೆ. ರಾಜರ ಗೌರವ, ಅದು ದೇವರಿಗೆ ರಾಜರ ಗೌರವವನ್ನು ಸಲ್ಲಿಸೋದು ಅಷ್ಟೇ, ಇನ್ನೇನಿಲ್ಲ. ಅದು ಆ ವಿಶ್ವಕ್ಸೇನ ಪರದೆಯನ್ನು ಹಿಡಿದಿರ್ತಾನೆ ಅಂತ ನಮ್ಮ ಚಿಂತನೆ. ವಿಶ್ವಕ್ಸೇನೋ ವಾಯುಜ ಖೇನ ತುಲ್ಯ. ಇವರೆಲ್ಲ ಬ್ರಹ್ಮಾಂಡದ ಹೊರಗಡೆ ಹುಟ್ಟಿದವರು. ಇನ್ನೂ ಬ್ರಹ್ಮಾಂಡ ಸೃಷ್ಟಿಯಾಗಿಲ್ಲ. ಬ್ರಹ್ಮಾಂಡದ ಒಳಗಡೆ ಏನೇನಾಗಿದೆ, ಅದು ಯಾಕಾಯಿತು, ಇದೆಲ್ಲ ಆಗಿಲ್ಲ. ಇದು ಬ್ರಹ್ಮಾಂಡದ ಹೊರಗಡೆಯ ಸೃಷ್ಟಿ. ಹೀಗೆ 3 ರೂಪಗಳ ಸ್ಥೂಲ ಸೃಷ್ಟಿ ಆಯಿತು. ಒಂದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. ಆ ಪ್ರದ್ಯುಮ್ನಿಂದ ಇನ್ನಷ್ಟು ಸೃಷ್ಟಿಯಾಯಿತು. ವ್ಯೂಹಾತ್ ತೃತೀಯಾತ್. ಪುನಃ ನಿನ್ನೆ 14ನೇ ಶ್ಲೋಕದ ತನಕ ಆಗಿತ್ತು, ಇವತ್ತು 15ನೇ ಶ್ಲೋಕದಿಂದ ಆಗುತ್ತೆ. ವ್ಯೂಹಾತ್ ತೃತೀಯಾತ್ ಪುನರೇವ ವಿಷ್ಣೋ ದೇವಾನ್ ಚತುರ್ವರ್ಣಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತಯಾ ನಿರುದ್ಧ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ. ವ್ಯೂಹಾತ್ ತೃತೀಯಾತ್. ಈ ಪ್ರದ್ಯುಮ್ನ ರೂಪದಿಂದ ಇನ್ನೊಂದು ಸೃಷ್ಟಿಯಾಯಿತು. ದೇವಾನ್ ಚತುರ್ವರ್ಣಗತಾನ್.
ಅವನು ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದ. ಅವನಿಂದ ತೆಗೆದುಕೊಂಡ ಅನಿರುದ್ಧ ರೂಪಿ ಪರಮಾತ್ಮ. ಯಾರವರು? ಚತುರ್ವರ್ಣಗತಾನ್ ದೇವಾನ್, 4 ವರ್ಣಾಭಿಮಾನಿಗಳಾಗಿರುವ ದೇವತೆಗಳನ್ನು. ಹೀಗಾಗಿ ದೇವತೆಗಳಿಗೆ ವರ್ಣ ಇದೆ ಅಂತ ಅನ್ನುವವರು ಈ ಮಾತನ್ನು ಕೋಟ್ ಮಾಡ್ತಾರೆ. ವಿಷ್ಣೋರ್ ಬ್ರಾಹ್ಮಣ ಜಾತಿಸ್ತನ್ ಬ್ರಹ್ಮ ಜಜ್ಞೆ ಚತುರ್ಮುಖ ಅಂತ ಹೇಳಿ ಬೃಹದಾರಣ್ಯಕ ಭಾಷ್ಯ ಬೇರೆ ಇದೆ. ಈ ಹಿನ್ನೆಲೆಯನ್ನು ತೆಗೆದುಕೊಂಡು ನೋಡಿ ದೇವತೆಗಳಲ್ಲಿ ವರ್ಣ ಇದೆ ಅಂತ ಹೇಳ್ತಾರೆ. ನೋಡಿ, ದೇವತೆಗಳಲ್ಲಿ ವರ್ಣ ಇಲ್ಲ. ಯಾಕೆ? ದೇವತೆಗಳಿಗೆ ಯಾಕೆ ವರ್ಣ ಇಲ್ಲ? ದೇವತೆಗಳಿಗೆ ವರ್ಣ ಅಭಿಮಾನಿತ್ವ ಮಾತ್ರ ಇರೋದು, ವರ್ಣವೇ ಇಲ್ಲ. ಯಾಕೆ? ಅವರು ವರ್ಣದಲ್ಲಿ ಇರುವ ಸಜ್ಜನರ ನಿಯಂತ್ರಣ ಮಾತ್ರ ಮಾಡೋರು. ಅದರಿಂದಾಗಿ ಅವರಿಗೆ ವರ್ಣಾಭಿಮಾನಿತ್ವ ಇದೆ. ಈಗ ನೋಡಿ, ಅಗ್ನಿ ಅವನು ವರ್ಣದ ಅಭಿಮಾನಿ ಅಷ್ಟೇ. ಬ್ರಹ್ಮ ವರ್ಣದ ಅಭಿಮಾನಿ, ಬ್ರಾಹ್ಮಣ ವರ್ಣದ ಅಭಿಮಾನಿ ಮಾತ್ರ ಅವನು. ಇಲ್ಲ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹಾರ ಮಾಡೋದು ಯಾಕಂತೆ? ಅದರಿಂದಾಗಿ ಆಮೇಲೆ ಜ್ಞಾನ ಕೊಟ್ಟು ಕಾಪಾಡೋದು ಯಾಕಂತೆ? ಸೃಷ್ಟಿ ಮಾಡೋದು ಬ್ರಾಹ್ಮಣನ ಕೆಲಸ ಅಲ್ಲ. ಆ ಹಿನ್ನೆಲೆಯಲ್ಲಿ ಬ್ರಹ್ಮದೇವರು ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವತೆಗಳೇ ವಿನಃ ಬ್ರಾಹ್ಮಣರೇ ಅಲ್ಲ. ಇನ್ನು ವಾಯುದೇವರು ಎಲ್ಲ ದೇವತೆಗಳಿಗೂ ಉಪದೇಶ ಮಾಡ್ತಾರಂತೆ. ಅವರು ಕ್ಷತ್ರಿಯ ವರ್ಣದ ಅಭಿಮಾನಿ ದೇವತೆಗಳು. ಇಂದ್ರ ಕ್ಷತ್ರಿಯ ವರ್ಣದ ಅಭಿಮಾನಿ ದೇವತೆ. ಅವನಿಗೆ ಯಾರು ಉಪದೇಶ ಮಾಡ್ಲಿಕ್ಕೆ ಹೇಳೋದು? ಉಪದೇಶ ಮಾಡಬೇಡ ಅಂತ ಅನ್ಬೇಕಲ್ವಾ? ಸನ್ಯಾಸ ತಗೋಬೇಡ ಅನ್ಬೇಕಲ್ವಾ ವಾಯುದೇವರಿಗೆ? ಕ್ಷತ್ರಿಯರಿಗೆ ಸನ್ಯಾಸ ಇಲ್ಲವಲ್ಲ. ಆಮೇಲೆ ಇವರೆಲ್ಲ ವೈಶ್ಯ ಅಭಿಮಾನಿ ದೇವತೆಗಳಿದ್ದಾರೆ. ವಸುಗಳು, ಅಗ್ನಿಯಿಂದ ಹೊರತಾದ ವಸುಗಳು, ವಿವಸ್ವಾನ್, ಇದು ಇಂದ್ರ, ವರುಣ, ವಿಷ್ಣು, ಈ 3 ಜನರನ್ನು ಬಿಟ್ಟರೆ ಉಳಿದ ಅದಿತಿಯ ಮಕ್ಕಳು ಅವರೆಲ್ಲರೂ ಕೂಡ ವೈಶ್ಯರಿದ್ದಾರೆ. ಅಂದರೆ ವೈಶ್ಯರ ಅಭಿಮಾನಿ ದೇವತೆಗಳಿದ್ದಾರೆ. ಇನ್ನು ಅಶ್ವಿದೇವತೆಗಳು ಪೃಥ್ವಿ ಅಭಿಮಾನಿ ಆಗಿರಬಹುದು, ಆಮೇಲೆ ಕಾಲಾಭಿಮಾನಿ ದೇವತೆಗಳಾಗಿರಬಹುದು, ಮೃತ್ಯು ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಶೂದ್ರ ದೇವರಂತೆ, ಶೂದ್ರ ವರ್ಣಾಭಿಮಾನಿಗಳು ಅಂತ ಅರ್ಥ. ನಚಿಕೇತ ಯಾರ ಹತ್ರ ಕೇಳಿದ್ದಂತೆ ಕಠೋಪನಿಷತ್ತನ್ನ. ಅದರಿಂದಾಗಿ ಇದೆಲ್ಲ ಯೋಚನೆ ಮಾಡಬೇಕು. ಶಾಸ್ತ್ರದ ಪ್ರಮೇಯಗಳನ್ನು ನಿಧಾನವಾಗಿ ಯೋಚನೆ ಮಾಡಬೇಕು. ಅದು ಉಪನಿಷತ್ತು ಮೊದಲಾದವುಗಳಲ್ಲಂತೂ ವ್ಯಾಖ್ಯಾನ ಓದದೆ ಹೋದರೆ ಕ್ಷೇಮ ಅಂತ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ ನಾವು. ಯಾಕೆ ಅಂತಂದರೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಗುರುಗಳ ವ್ಯಾಖ್ಯಾನವೊಂದನ್ನು ಓದ್ತೇನೆ, ನೀವು ಅದನ್ನು ಕೇಳಿಸಿಕೊಳ್ಳಿ. ನಿಮ್ಮ ಹತ್ತಿರ ಪುಸ್ತಕ ಇದ್ದರೆ ಅದನ್ನು ನೋಡಿ. ನಹಿ ದೇವಾನಾಂ ಸ್ವತಃ ವರ್ಣ ವಿಭಾಗ ಅಸ್ತಿ. ದೇವಾನಾಂ ಸ್ವತಃ ವರ್ಣ ವಿಭಾಗ ನ ಅಸ್ತಿ. ದೇವತೆಗಳಿಗೆ ವರ್ಣ ವಿಭಾಗ ಇಲ್ಲ. ನಾಪಿ ಅಸುರಾಣಂ, ಅಸುರರಿಗಿಲ್ಲ. ಮುಕ್ತಿಯೋಗ್ಯಾನಾಂ ಮನುಷ್ಯಾಣಮೇವ ಹಿ ಚಾತುರ್ವರ್ಣ್ಯ ಇಷ್ಯತೆ. ಅಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಮುಕ್ಕಿ ಅಂತ ಆಗೋಗಿದೆ. ಅದು ಮುಕ್ತಿ ಅಂತ ಆಗಬೇಕು.
ಮುಕ್ತಿಯೋಗ್ಯಾನಾಂ ಮನುಷ್ಯಾಣಾಮೇವ ಹಿ ಚಾತುರ್ವರ್ಣ್ಯಮಿಷ್ಯತೆ. ಮುಕ್ತಿಯೋಗ್ಯರಾದ ಮನುಷ್ಯರಿಗೆ ಚಾತುರ್ವರ್ಣ್ಯ ಇದೆ ಅಲ್ವಾ. ಮುದ್ರಾ ರಾಕ್ಷಸ ಏನು ಮಾಡಿದ್ರೂ ತಪ್ಪಿಸ್ಕೊಳ್ತಾನೆ ಅಂತ ಅನ್ಲಿಕ್ಕೆ. ಮಹತಾ ಪ್ರಯತ್ನೇನ ನೋಡಿದರೂ ಕೂಡ ಹೋದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಒಳಗಡೆ ಅಂತ. ಹಾಗೆ ಇವನು ಠಕ್ ಅಂತ ಬಂದ್ಬಿಡ್ತಾನೆ. ನೋಡಿದ್ವಿ. ಮುಕ್ತಿಯೋಗ್ಯ ನಾವು ನೋಡೇ ಇಲ್ಲ. ಪಾಲನ ಕರ್ಮಣಿ ನಕೇನಾಪಿ ನಿರುದ್ಧ. ಅದರಿಂದಾಗಿ ಮುಕ್ತಿಯೋಗ್ಯರಾದ ಮನುಷ್ಯರಿಗೆ ಮಾತ್ರ ಚಾತುರ್ವರ್ಣ್ಯ ಇರುವುದು. ಹಾಗಾದರೆ ಎಲ್ಲರೂ ಮುಕ್ತಿಯೋಗ್ಯರ ಈ ವರ್ಣದಲ್ಲಿ ಬಂದವರಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ದು ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಅಂತ. ಶಮದಮಾದಿ ಗುಣಗಳನ್ನು ನೋಡಿಕೊಂಡು ಚಾತುರ್ವರ್ಣ್ಯವನ್ನ ಹೇಳಬೇಕೇ ವಿನಃ ಹೊರಗಡೆಯಿಂದ ಅಲ್ಲ. ಹಾಗಾದ್ರೆ ಔಪಾಧಿಕ ವರ್ಣ ಇಲ್ವೇ? ಇದೆ. ಆದರೆ ಒಬ್ಬ ವ್ಯಕ್ತಿ ಸಂಪರ್ಕಕ್ಕೆ ಬಂದಾಗ ಅವನು ಒಳಗಡೆ ಏನಿದೆ ಅದನ್ನು ನೋಡಬೇಕಾಗತ್ತೆ, ಅವನ ಗುಣಗಳನ್ನು ನೋಡಬೇಕಾಗತ್ತೆ. ಗುಣಗಳನ್ನು ನೋಡಿ ಸ್ವೀಕಾರ ಮಾಡೋದೇ ವಿನಃ ಬೇರೆ ಅಲ್ಲ. ವೈಕುಂಠದಾಸರು, ಬೇಲೂರು ವೈಕುಂಠದಾಸರು ವಾದಿರಾಜರು ಎಷ್ಟು ಅನ್ಯೋನ್ಯವಾಗಿ ಇದ್ದರು. ವೈಕುಂಠದಾಸರದ್ದು ಒಂದು ಹಾಡಿದೆ, ಸುಗುಣವಾದಿರಾಜನೇ ಅಂತ ಒಂದು ಹಾಡಿದೆ. ವಾದಿರಾಜನೇ ಮಾಯದ ಮಗುವಯ್ಯ ಸುಗುಣವಾದಿರಾಜನೇ ಅಂತ ಒಂದು ಹಾಡಿದೆ. ಬೇಲೂರು ವೈಕುಂಠದಾಸರು ಶ್ರೀ ವೈಷ್ಣವರು. ಮತ್ತೆ ದಾಸ ಸಾಹಿತ್ಯ ಎಲ್ಲ ಎಲ್ಲೆಗಳನ್ನು ಮೀರಿ ಹೋಗಿದ್ದನ್ನು ನೀವು ನೋಡಿಯೇ ಇರ್ತೀರ. ಆದ್ದರಿಂದ ಶಹಾನುಂಗಿ ಜೊತೆ ಮಹಿಪತಿ ದಾಸರಿದ್ರಲ್ವಾ. ಅದರಿಂದಾಗಿ ನಿಜವಾಗಿಯೂ ನಾವು ಸೆಕ್ಯುಲರ್ಗಳೇ. ನಂತರದವ್ರಿಗೆ ಅರ್ಥ ಆಗಲಿಲ್ಲ ಪಾಪ. ಅವ್ರನ್ನ ಬೈತಾ ಇರೋದಲ್ಲ, ಅವ್ರಿಗೆ ಇದ್ದ ಪರಿಸ್ಥಿತಿ, ಅವರಿಗೆ ಇದ್ದ ಸಮಸ್ಯೆಗಳು, ಅವರಿಗೆ ಇದ್ದ ಹಿಂಜರಿಕೆಗಳು ಹಾಗೆ ಮಾಡಿತ್ತು. ಆದರೆ ನಿಜವಾಗಿ ನೋಡಿದ್ರೆ ಇಲ್ಲ. ಅವ್ರ ಕಾಲದಲ್ಲಿ ಇದ್ದ ಪರಿಸ್ಥಿತಿಯೇ ಬೇರೆ, ಈ ಕಾಲದಲ್ಲಿ ಇರುವ ಪರಿಸ್ಥಿತಿಯೇ ಬೇರೆ. ನೋಡಬೇಕು ಏನು ಅಂತ. ಅದರಿಂದಾಗಿ ಹೊರಗಡೆಯ ಜಾತಿ ಏನಿದೆ ಅದು ಸಾಮಾಜಿಕವಾಗಿ ಇದ್ರೆ ಇರಲಿ, ಅದಿರೋದ್ರಿಂದ ಯಾವ ತೊಂದರೆಯೂ ಇಲ್ಲ. ಮತ್ತೆ ಅದೊಂದು ಸಮುದಾಯಕ್ಕೆ ಒಂದು ಕಾಂಪೌಂಡ್ ಬೇಕು. ಕಾಂಪೌಂಡೇ ಇಲ್ಲದಂತೆ ಇರ್ಲಿಕ್ಕಾಗಲ್ಲ, ಏನೋ ಒಂದು ಬೇಕು. ಅದರಿಂದಾಗಿ ಅದರ ಪಾಡಿಗೆ ಅದಿರಲಿ. ಆದರೆ ನಾವು ಸಾರಾಸಗಟಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ದೂರ ಇಡೋದಕ್ಕೆ ಅದು ಕಾರಣ ಆಗಬಾರದು. ಒಬ್ಬನನ್ನು ನೋಡಬೇಕು, ನಾವು ಗುಣವನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿಂದ ಮುಂದೆ ಹೋಗೋಣ. ಅನಿರುದ್ಧ ಅಂತ. ಈ ಅನಿರುದ್ಧ ಏನು ಮಾಡಿದ? ನಕೇನಾಪಿ ನಿರುದ್ಧ, ಯಾರೂ ಅವನನ್ನು ತಡೆಯಲಿಕ್ಕಾಗೋದಿಲ್ಲ. ಹೀಗಾಗಿ ಅವನು ಅನಿರುದ್ಧ. ಆ ಅನಿರುದ್ಧ ಬೀಜಾತ್ಮತೆಯ ಸಂಗ್ರಹ್ಯ. ಅವರು ಇನ್ನೂ ಜೀವರಾಗಿದ್ದಾರೆ, ಲಿಂಗ ಶರೀರ ಇದೆ. ಹಾಗಿರುವವರನ್ನು ಸ್ವೀಕಾರ ಮಾಡಿ ಶಾಂತ್ಯಾಂ ನ್ಯಧತ್ತ, ಶಾಂತಿಯಲ್ಲಿ ಇಟ್ಟ. ಶಾಂತಿಯು ಲಕ್ಷ್ಮೀದೇವಿಯ ಇನ್ನೊಂದು ರೂಪ. ಇಟ್ಟು ಏನು ಮಾಡಿದ್ದು? ಯಾಕೆ ಇಟ್ಟದ್ದು? ತ್ರಿಗುಣಾತ್ಮಿಕಾಯಾಮ್ ಅಂದು. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಹೊಂದಿರುವ ಲಕ್ಷ್ಮೀದೇವಿಯಲ್ಲಿ ಇಟ್ಟ. ಸತ್ವಗುಣ, ರಜೋಗುಣ, ತಮೋಗುಣ ಅವಳಿಗೇನು ಮಾಡಲ್ಲ, ನೆನಪಿಟ್ಟುಕೊಳ್ಳಿ. ಅವಳಿಗೆ ಏನೇನೇನೇನೇನೂ ಮಾಡಲ್ಲ. ಅವಳು ಇಟ್ಕೊಂಡಿದ್ಯಾಕೆ ಅಂದರೆ ಈ ಜೀವರಿಗೆ ಕೊಡ್ಲಿಕ್ಕೆ. ಅನಿರುದ್ಧ ಸಮಸ್ತಾನ್ ಚತುರ್ವರ್ಣಗತಾನ್ ದೇವಾನ್ ಸಂಗ್ರಹ್ಯ ಬೀಜಾತ್ಮತೆಯ ಸಂಗ್ರಹ್ಯ. ಇನ್ನು ಜೈವಿಕಾವಸ್ಥೆಯಲ್ಲಿ ಇದ್ದಾರೆ. ಲಿಂಗ ಶರೀರ ಇದೆ, ಅದಕ್ಕೆ ಬೀಜಾತ್ಮತೆಯ ಅಂದು. ಹಾಗೆ ಸಂಗ್ರಹ ಮಾಡಿ ತ್ರಿಗುಣಾತ್ಮಿಕಾಯಾಮ್ ಶಾಂತ್ಯಾಂ ನ್ಯಧತ್ತ. ಇದು ಸೃಷ್ಟಿಯ 3ನೇ ಲೆವೆಲ್ಲು. ಮೊದಲನೇ ಲೆವೆಲ್ಲು ಬ್ರಹ್ಮದೇವರು
ಎರಡನೇ ಲೆವೆಲ್ಲು ಮುಖ್ಯ ಪ್ರಾಣ, ಮೂರನೇ ಲೆವೆಲ್ಲಿನಲ್ಲಿ ಭಾರತೀ ಸರಸ್ವತಿಯರು ಬಂದರು. ಅದಾದ ಮೇಲೆ ಮುಂದೆ ಆ ಪರಂಪರೆಯಲ್ಲಿ ಮುಂದೆ ಮೂರನೇ ಲೆವೆಲ್ಲಿನಲ್ಲೇ ಮುಂದೆ ಹೋದಾಗ ಗರುಡ ಶೇಷರು ಮತ್ತೆ ಕಾಲಾಭಿಮಾನಿಗಳು ಬಂದರು ಬ್ರಹ್ಮಾಂಡದ ಹೊರಗಡೆ. ಹಾಗೆ ಇದು ಬ್ರಹ್ಮಾಂಡದ ಹೊರಗಡೆ ಆಗಿದ್ದ ಮೂರನೇ ಲೆವೆಲ್ಲಿನ ಸೃಷ್ಟಿಯ ಬಿತ್ತರ. ಆ ಮೂರನೇ ಲೆವೆಲ್ಲಿನ ಸೃಷ್ಟಿಯಿಂದ ಬೀಜ ರೂಪವಾಗಿ ಪ್ರದ್ಯುಮ್ನನಿಂದ ಸಂಗ್ರಹಿಸಿ ಅನಿರುದ್ಧ ಏನು ಮಾಡಿದ, ಇಟ್ಟ. ಇವೆಲ್ಲ ಆಗಬೇಕಾದ್ರೆ ಬಹಳ ಕಾಲ ಆಗಿರುತ್ತೆ. ಅದರಿಂದಾಗಿ ಸೃಷ್ಟಿ ಒಮ್ಮೆಲೆ ಆಗಿದ್ದಲ್ಲ, ಅದಕ್ಕೂ ಕ್ರಮಗಳುಂಟು, ಅದಕ್ಕೂ ಬಹಳ ಕಾಲಗಳುಂಟು. ಬಹಳ ಕಾಲಗಳಾದ ಮೇಲೆ ಆಗಿದ್ದು. ಈ ವಿಚಾರದಲ್ಲಿ ವಿಜ್ಞಾನಿಗಳು ಮತ್ತೆ ವೇದಾಂತಿಗಳು ಸಂವಾದ ಬಹಳ ಕಾಲ ಆದ್ಮೇಲೆ ಆಗಿದ್ದು ಅಂತ ನಾವು ಹೇಳ್ತೇವೆ. ಸೃಷ್ಟಿ ಆಲ್ ಆಫ್ ಎ ಸಡನ್ ಆಗಲಿಲ್ಲ. ಹಾಗಾದ್ರೆ 7 ದಿವಸದಲ್ಲಿ ಸೃಷ್ಟಿ ಮಾಡಿ 1 ದಿವಸ ರೆಸ್ಟ್ ತಗೊಂಡ ದೇವರು ಅಂತಾರಲ್ಲ, ಅದೇ ಈಗ ಅವ್ರದೇ ಅಲ್ವಾ ಹಬ್ಬ, ಕೇಕ್ ತಿನ್ನೋರು. ಹೌದು, ಆದರೆ ಆ ವಾರ ಯಾವುದು ಅಂತ ಹೇಳಲಿಲ್ಲ ಅಷ್ಟೇ. ಯಾವುದೂ ಆಗಬಹುದು, ದೇವರಿಗೆ 1 ನಿಮಿಷವೂ ಆಗ್ಬೋದು ಇದು. ಹೀಗಾಗಿ ತ್ರಿಗುಣಾತ್ಮಿಕಾಯಾಮ್, ಅದಕ್ಕಿಂತ ಮೊದಲು ದೇವತೆಗಳು ಸೂಕ್ಷ್ಮವಾಗಿ ಇದ್ದಾರೆ. ಅವ್ರಿಗೆ ಅಭಿಮಾನ ಇಲ್ಲ. ತಥೋ ಮಹತ್ತತ್ವತನುರ್ವಿರಿಂಚಃ ಸ್ಥೂಲಾತ್ಮನೈವ ಜನಿವಾಕ್ಚ ದೇವಿ ತಸ್ಯಾಂ ಅಹಂಕಾರತನುಂ ತರುದ್ರಂ ಸಸರ್ಜ ಬುದ್ಧಿಂಚ ತದರ್ಧದೇಹಾಂ. ತಥೋ ಮಹತ್ತತ್ವತನು, ತತಃ ಅಲ್ಲಿಂದ, ಅಂದರೆ ಶಾಂತಿ ಹಾಗೂ ಅನಿರುದ್ಧರ ದಾಂಪತ್ಯದಿಂದ ಬ್ರಹ್ಮದೇವರು ಬಂದರು. ಅಲ್ಲ, ಮೊದಲು ಬಂದಿದ್ದಾರಲ್ಲ. ಮೊದಲು ಬಂದದ್ದು ಸಾಧನೆ ಮಾಡಲಿಕ್ಕೆ, ಎರಡನೇ ದೇಹ ಬಂದಿದ್ದು ಕೆಲಸ ಮಾಡಲಿಕ್ಕೆ. ಕೆಲಸವೂ ಒಂದು ರೀತಿಯ ಸಾಧನೆಯೇ, ಇಲ್ಲ ಅನ್ನಲ್ಲ. ಆದರೆ ಈ ಬ್ರಹ್ಮಾಂಡದ ಒಳಗಿನ ಪೋರ್ಟ್ಫೋಲಿಯೋ ಬಂತಲ್ಲ, ಅದು ಹುಟ್ಟೆ. ಮಹತ್ತತ್ವತನು, ಇದು ಕೆಲಸ ಮಾಡುವಂತಹ ಶರೀರ, ಅದಕ್ಕೆ ಮಹತ್ತತ್ವ ಅಂದರು. ಮಹತ್ತತ್ವತನು, ಅದಕ್ಕೆ ಮಹತ್ತತ್ವ ಅಂತ ಯಾಕೆ ಹೆಸರು? ಎಲ್ಲೆಡೆ ವ್ಯಾಪ್ತವಾಗಿದೆ, ಎಲ್ಲ ಜೀವರಲ್ಲಿಯೂ ಇರುವಂತಹ ತತ್ವ. ಜೀವತ್ವಾವಚ್ಛಿನ್ನ ಜೀವ ಅಂತ ತಾರ್ಕಿಕ ಪರಿಭಾಷೆಯಲ್ಲಿ ಹೇಳ್ತಾರೆ. ಎಲ್ಲ ಜೀವರು ಅನ್ಲಿಕ್ಕೆ ಜೀವತ್ವಾವಚ್ಛಿನ್ನ ಜೀವ ಅಂತ. ಹಾಗೆ ಎಲ್ಲ ಜೀವರಲ್ಲೂ ನೆಲೆಗೊಂಡ ತತ್ವ. ಮುಂದಿನ ಮನಸ್ಸು ಮಹತ್ತಲ್ಲ. ಯಾಕೆ ಅಂತಂದ್ರೆ ಆ ಮನಸ್ಸಿನಲ್ಲಿ ಯಾಗ ಮಾಡಬೇಕು ಅಂತನ್ನುವ ಬುದ್ಧಿ ಎಷ್ಟು ಜನಕ್ಕಿರುತ್ತೆ? ವೇದವನ್ನು ಅಧ್ಯಯನ ಮಾಡಬೇಕು ಅನ್ನುವ ಬುದ್ಧಿ ಎಷ್ಟು ಜನಕ್ಕಿರುತ್ತೆ? ಅದರಿಂದಾಗಿ ಚಿಕ್ಕದಾಗ್ತಾ ಹೋಗುತ್ತೆ. ಅಹಂಕಾರ ತತ್ವ, ಮಹತ್ತತ್ವ ಎಲ್ಲೆಡೆ ವ್ಯಾಪ್ತವಾಗಿ ಇರುತ್ತೆ. ಮಹತ್ತತ್ವ ಅಹಂಕಾರ ತತ್ವ ಇಲ್ಲದೆ ಇರಬೇಕಾದ್ರೂ ಇರುತ್ತೆ. ಅಹಂಕಾರ ತತ್ವ ಕೆಲಸ ಮಾಡದ ಜಾಗ ಯಾವುದು ಅಂತಂದ್ರೆ ಗಾಢವಾದ ನಿದ್ರೆ. ಅಲ್ಲಿಯೂ ನಾನು ಅಂತನ್ನುವ ಪ್ರಜ್ಞೆ ಇರುತ್ತೆ. ಹೀಗಾಗಿ ಅದು ಮಹತ್ತತ್ವ. ಅದು ಯಾವುದದು? ನಾನು ಅನ್ನುವ ಪ್ರಜ್ಞೆಯೇ ಎಲ್ಲಕ್ಕಿಂತ ದೊಡ್ಡದಲ್ವಾ? ನಾನು ಅನ್ನುವ ಪ್ರಜ್ಞೆಯೇ ಇಲ್ಲದೆ ಹೋದ್ರೆ ಗತಿ ಏನು? ಎಲ್ಲವೂ ಸೊಗಸು, ಎಲ್ಲವೂ ಸುಂದರ ಯಾವಾಗ ನಾನು ಒಬ್ಬನಿದ್ದಾಗ, ಗುರುತಿಸುವವನಿದ್ದಾಗ. ನಾನೇ ಇಲ್ಲದೆ ಹೋದ್ರೆ ಏನನ್ನ ಗುರುತಿಸಿ ಏನು ಅಲ್ವಾ? ಆ ನಾನು ಅನ್ನುವ ಪ್ರಜ್ಞೆಯನ್ನು ಕೊಡುವ ತತ್ವ ಮಹತ್ತಲ್ವಾ? ಹಿರಿದಾದ ತತ್ವ. ಹೀಗಾಗಿ ಅದನ್ನು ಮಹತ್ತತ್ವ ಅಂತಂದ್ರು. ಮಹತ್ತತ್ವ ತತಏವ ಅಜನಿ. ಆಮೇಲೆ ವಾಕ್ಚದೇವಿ, ಸ್ಥೂಲಾತ್ಮನಾಗಿ ಎಲ್ಲರಿಗೂ ಕಾಣುವ ಹಾಗೆ ಬಂದ. ಮೊದಲಿದ್ದದ್ದು ಸೂಕ್ಷ್ಮ ತತ್ವ. ಈ ಎರಡನೆಯದ್ದೇನಿದೆ, ಸ್ಥೂಲಾತ್ಮನೈವ ಅಜನಿ, ಸ್ಥೂಲ ರೂಪವಾಗಿ ಹುಟ್ಟಿದ್ದು. ತಸ್ಯಾಂ, ಆ ಬ್ರಹ್ಮದೇವ ವಾಗಭಿಮಾನಿನಿಯಲ್ಲಿ ಅಹಂಕಾರತನು ರುದ್ರಂ ತತರ್ಜ, ಅಹಂಕಾರಾಭಿಮಾನಿಯಾದ ರುದ್ರದೇವರ ಸೃಷ್ಟಿ ಆಯಿತು.
ಕೇವಲ ರುದ್ರದೇವರ ಸೃಷ್ಟಿ ಆಯ್ತಾ? ಬುದ್ಧಿಂಚ ಸಸರ್ಜ, ಬುದ್ಧಿಯ ಸೃಷ್ಟಿಯೂ ಆಯಿತು. ಯಾರವಳು? ತದರ್ಧ ದೇಹ, ಅರ್ಧನಾರೀಶ್ವರ ರೂಪ. ಹಾಗಾದ್ರೆ ಹಿಂದೆ ಇಲ್ವಾ? ಇದೆ. ಬ್ರಹ್ಮದೇವರ ಮತ್ತೆ ಸರಸ್ವತಿ ಅವರಿಬ್ಬರೂ ಕೂಡ ಅರ್ಧನಾರೀಶ್ವರರೇ. ಲಕ್ಷ್ಮೀದೇವಿ ಮತ್ತೆ ಪರಮಾತ್ಮ ಇಬ್ಬರೂ ಅರ್ಧನಾರೀಶ್ವರರೇ. ಮುಖ್ಯ ಪ್ರಾಣ ಮತ್ತೆ ಭಾರತಿ ಇಬ್ಬರೂ ಅರ್ಧನಾರೀಶ್ವರರೇ. ಮತ್ತೆ ಸದಾಶಿವನ ಪ್ರಸಿದ್ಧಿ ಇದೆ. ಹೌದಪ್ಪ, ನಿನಗೆ ಅನುಭವಕ್ಕೆ ಬರುತ್ತೆ. ನಿನ್ನ ಸೂಕ್ಷ್ಮಕ್ಕೆ ಹೋದಾಗ ಇವರಿಬ್ಬರ ಅರ್ಧನಾರೀಶ್ವರತ್ವವೂ ಅನುಭವಕ್ಕೆ ಬರುತ್ತೆ. ಇಲ್ಲಿ ಹೇಗೆ ಅನುಭವಕ್ಕೆ ಬರುತ್ತೆ? ಮಾತು ಮನಸ್ಸು ಒಟ್ಟಿಗೆ ಇರುತ್ತಲ್ವ ಮಾರ್ಯಾರೆ, ಅಷ್ಟೇ. ಹಾಗೊಂದು ಭೌತಿಕ ರೂಪವೂ ಇದೆ ಅವರಿಗೆ. ಭೌತಿಕ ರೂಪ ಇದೆ, ಅರ್ಧನಾರೀಶ್ವರ. ಅದು ನಮಗೆ ತತ್ವದಲ್ಲಿ ಅನುಭವಕ್ಕೆ ಬರುತ್ತೆ, ಮಾತು ಮತ್ತು ಮನಸ್ಸುಗಳ ಜೊತೆ. ಸಾಯುವಾಗ ಅದನ್ನು ತಾನೇ ಬೇರೆ ಮಾಡೋದು. ಹೀಗಾಗಿ ಬೇರೆಯಾಗಿ ಚಿಂತಿಸೋದು, ಅಧೀನ ಅಂತ ಚಿಂತನೆ ಮಾಡೋದು. ನಾವು ಮಾಡೋದ್ರಿಂದ ಅದು ಬೇರೆ ಮಾಡ್ಲಿಕ್ಕಾಗಲ್ಲ. ಬೇರೆ ಮಾಡೋದು ಅಂದ್ರೇನು? ಬೇರೆ ಆಯಿತು ಅಂತ ಚಿಂತನೆ ಮಾಡೋದು. ಈ ಹಿನ್ನೆಲೆಯಲ್ಲಿ ಅಹಂಕಾರತನಂ ರುದ್ರಂ ಸಸರ್ಜ ಬುದ್ಧಿಂಚ ತದರ್ಧ ದೇಹಾಂ ಅಂತ, ಇದು ಅರ್ಧನಾರೀಶ್ವರತ್ವದ ಕಾನ್ಸೆಪ್ಟ್. ಇದು ಉಪನಿಷತ್ತಿನಲ್ಲಿ ಉಂಟು. ಆದರೆ ಅರ್ಧನಾರೀಶ್ವರತ್ವ ಅನ್ನುವ ರೂಪ ರುದ್ರನಿಗೆ ಮಾತ್ರ ಇದೆ ಅಂತ ನಾವು ಅಂದುಕೊಂಡಿದ್ದೇವೆ. ಯಾಕೆ ಅಂದರೆ ನಮ್ಮ ಅನುಭವಕ್ಕೆ ಬರುತ್ತೆ, ಸುಲಭವಾಗಿ ತಿಳಿದಿದೆ. ಈ ಇನ್ನು 3 ಜನರದ್ದು, ಮುಖ್ಯ ಪ್ರಾಣ, ಬ್ರಹ್ಮ, ನಾರಾಯಣ, ಈ 3 ಜನರದ್ದು ಅನುಭವಕ್ಕೆ ಬರಲ್ಲ. ಅನುಭವಕ್ಕೆ ಬರೆಸ್ಕೊಳ್ಳೋದು ಹೇಗೆ? ಅದು ಹೇಳುವ, ಮುಂದೆ ಹೇಳುವ. ಎಲ್ಲ ಒಂದೇ ದಿವಸ ಹೇಳಬೇಕು ಅಂತ ಉಂಟೇನು? ಮುಂದೆ ಹೇಳುವ, ಯಾಕೆಂದರೆ ಅದು ಬೇರೆ ವಿಚಾರ ಆಗುತ್ತೆ. ಆದ್ದರಿಂದ ಇರಲಿ, ನಾವೀಗ ವ್ಯಾಖ್ಯಾನಕ್ಕೆ ಬರೋಣ. ವ್ಯಾಖ್ಯಾನದಲ್ಲೇ ಹೇಳ್ತಾರೆ, ಸೃಷ್ಟಿ ಪ್ರಕರಣೆ ಪೂರ್ವರೂಪಸ್ಯ ಉಪಚಯ ಏವ ದೇವಾನಾಂ ಪುನರ್ಜನನಂ ನಾಮ. ಸೃಷ್ಟಿ ಪ್ರಕರಣದಲ್ಲಿ ದೇವತೆಗಳು ಮತ್ತೆ ಹುಟ್ಟುದರು ಅಂತಂದ್ರೆ ಪೂರ್ವರೂಪದ ಉಪಚಯ ಅಂದ್ರೆ ವಿಸ್ತಾರ. ಉಪಚಯ ಅಂದ್ರೇನು? ವಿಸ್ತಾರ. ಪೂರ್ವರೂಪಸ್ಯ ಉಪಚಯ ಏವ ದೇವಾನಾಂ ಪುನರ್ಜನನಂ ನಾಮ ನ ಪೂರ್ವರೂಪ ನಾಶೇನ ರೂಪಾಂತರೋತ್ಪತ್ತಿ. ಮೊದಲನೇ ರೂಪ ನಾಶ ಆಗೋದಿಲ್ಲ, ಬೇರೆ ರೂಪ ಬರುತ್ತೆ ಅಷ್ಟೆ. ಬೇರೆ ರೂಪ ಬರಬಹುದು, ಆದರೆ ಪೂರ್ವರೂಪ ನಾಶ ಆಗೋಲ್ಲ. ಮಾತೃವತ್ ಸುತಾನಾಂ ಅಲ್ಲ, ತದ್ಯಥ ಬೀಜಮಂಕುರತಾಂ ಆಪದ್ಯತೆ. ಇದು 2 ರೀತಿ. ಒಂದು ಬೇರೆ ರೂಪವೂ ಬರುತ್ತೆ, ಒಂದೇ ಅದೇ ರೂಪವೂ ವಿಸ್ತಾರ ಆಗತ್ತೆ. ಹೇಗೆ? ಬೀಜ ಅಂಕುರ ಆದ ಹಾಗೆ, ಅಂಕುರೋ ಗುಲ್ಮೋ ಭವತಿ. ಸಸಿ ಪೊದರಾದ ಹಾಗೆ, ಗುಲ್ಮಶ್ಚ ವಿಟಪಿ ಭವತಿ. ಪೊದರು ರೆಂಬೆ ಕೊಂಬೆಗಳಿಂದ ಕೂಡತ್ತೆ. ಯಥಾವಾ ಕುಮಾರಿ ಗೌರಿ ಭವತಿ. ಕುಮಾರಿ ಅಂತ ಹೇಳಿದರೆ 6 ವರ್ಷದ ಹುಡುಗಿ, ಅವಳು ಗೌರಿ ಅಂತಂದ್ರೆ 14 ವರ್ಷದ ತನಕದ ಹುಡುಗಿ, ಗೌರಿ ಅಂತ ಕರೀತಾರೆ ಅವಳನ್ನ. ಆಯ್ತಾ? ಗೌರಿ ಮಧ್ಯಮ ಭವತಿ. ಗೌರಿ 16, ಮಧ್ಯಮ ತರುಣಿ ಭವತಿ 18ರ ತನಕ. ತರುಣಿ ಚಿರಂಟಿ ಭವತಿ. ಹುಡುಗಿ ಹೆಂಗಸಾಗುತ್ತಾಳೆ. ಚಿರಂಟಿ ಗುರುವಿಣಿ ಭವತಿ. ಅವಳು ಮಾಗುತ್ತಾಳೆ 20ರ ಹಾಗೆ, 20, 25ರ ಹಾಗೆ. ಗುರುವಿಣಿ ಜನಿತ್ರಿ ಭವತಿ. ಆ ಗುರುವಿಣಿ ಅವಳೇನ್ ಮಾಡ್ತಾಳೆ? ತಾಯಿ ಆಗ್ತಾಳೆ. ಏವಂ ಸ್ವೋತ್ತಮಾಧೀನ ವಿಶೇಷಾವಾಪ್ತಿರೇವ ದೇವಾನಾಂ ಸೃಷ್ಟಿರುಚ್ಯತೆ. ಹೀಗೆ ತಮಗಿಂತ ಉತ್ತಮರಿಗೆ ಅಧೀನರಾಗಿ ಮುಂದಿನ ಕೆಲಸಗಳನ್ನು ಮಾಡಿಕೊಂಡು ಹೋಗುವ ಹಾಗೆ ಇದ್ರೆ ಅದನ್ನು ದೇವತೆಗಳ ಸೃಷ್ಟಿ ಅಂತ ಕರೀತಾರೆ. ತದೇತದಾಹ ಸ್ಥೂಲಾತ್ಮನೈವ ಅಜನೀತಿ. ಕ್ವಚಿಚ್ಚ ಪೂರ್ವರೂಪೇ ಸತ್ಯವ ರೂಪಾಂತರೇಣ ವ್ಯಕ್ತಿರಪಿ ಜನನ ಮುಚ್ಚತೆ. ಕೆಲವೊಂದು ಕಡೆ ಹಿಂದಿನ ರೂಪ ಇರುತ್ತೆ, ಇನ್ನೊಂದು ರೂಪ ಬರುತ್ತೆ. ತದಿದಂ ಭೌಮಂ ಅವತರಣಂ ನಾಮ ಅಭಿಮಾನ ಭೇದೇನ ರೂಪಾಂತರೇಣ ಜನನಂ ವ. ಅದು 2 ರೀತಿಯಾಗಿ. ಒಂದು ಭೂಮಿಯಲ್ಲಿ ಅವತಾರ ಮಾಡೋದು ಆಗತ್ತೆ,
ಅಥವಾ ಇನ್ನೊಂದು ಕೆಲಸ ಬಂದಾಗ ಅದಕ್ಕೆ ಅಭಿಮಾನಿಯಾಗಿ ಅಲ್ಲಿ ಬೇರೆ ಜನನವೂ ಆಗತ್ತೆ. ಸಸ್ಥೂಲತನುರು ವಿರಿಂಚ ತಸ್ಯಾಂ ವಾಗ್ದೇವ್ಯಾಂ ಬುದ್ಧಿಂ ಚ ಉಮಾಂ ತಸ್ಯ ಶಿವಸ್ಯ ಅರ್ಧದೇಹ ಏವ ಅರ್ಧದೇಹೋ ಯಸ್ಯಾಹ. ಅರ್ಧದೇಹ ಏವ ಅರ್ಧದೇಹ, ಅವನು ಅರ್ಧದೇಹನಾಗಿ ಇದ್ದಾನೆ, ಇವಳು ಅರ್ಧದೇಹಳಾಗಿ ಇದ್ದಾಳೆ. ಅಲ್ಲಿ ಜೀವಭೇದ ಇದ್ದೇ ಇದೆ, ಅಲ್ಲಿ ಜೀವ ಬೆರೆತುಕೊಳ್ಳೋಲ್ಲ. ಹಾಗೆ ಭಾವನೆಯ ಬೆರೆತುಕೊಳ್ಳೋದನ್ನು ಬೆರೆತುಕೊಳ್ಳೋದು ಅಂತೇವೆ. ಯೌವನ ಅಂದ್ರೇನು? ಈ ತನಕ ಇರದ ಕಾಮ ಎಂಬ ಭಾವನೆಯ ಮಿಶ್ರಣ ಏನಿದೆ ಅದು ಯೌವನ. ಇವು ಮಿಶ್ರಣ ಅಮಿಶ್ರಣ ಯೋಹೋ ಅಂತ ಧಾತು. ಇವು ಮಿಶ್ರಣ, ಇವು ಮಿಶ್ರಣೆ. ಇವು ಮಿಶ್ರಣೆ ಎನ್ನುವ ಧಾತುವಿನಿಂದಲೇ ನಿಷ್ಪನ್ನವಾದ ಶಬ್ದ ಯೌವನ ಅಂತ. ಮತ್ತು ಅಮಿಶ್ರಣೆ ಏನು? ಕೇವಲ ವಾತ್ಸಲ್ಯ ಮೊದಲಾದವುಗಳು ಇರಲ್ಲ, ಸ್ವಲ್ಪ ಬೇರೆ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಮಿಶ್ರಣ ಏನಿದೆ ಆ ಮಿಶ್ರಣವೂ ಅದೇ. ಇಲ್ಲಿಯೂ ಹಾಗೆ ಅರ್ಧ ದೇಹವೇ. ಈ ತರಹದ ಸೃಷ್ಟಿಯಾಯಿತು. ಬುದ್ಧ್ಯಾಮುಮಾಯಾಂ ಸಚಿವಸ್ತ್ರಿರೂಪೋ ಮನಶ್ಚ ವೈಕಾರಿಕ ದೇವ ಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ. ಬುದ್ಧ್ಯಾಮುಮಾಯಾಂ, ಶಿವ ಏನು ಮಾಡಿದ? ಮತ್ತೆ ತನ್ನ 3 ದೇಹವನ್ನು ಹಿಗ್ಗಿಸಿಕೊಂಡ. ಯಾರಲ್ಲಿ? ಉಮೆಯಲ್ಲಿ ತ್ರಿರೂಪನಾಗಿ, ಮನೋಭಿಮಾನಿಯಾಗಿ. ಅಲ್ಲಿ ತ್ರಿರೂಪನಾಗಿ ಬಂದಾಗ ವೈಕಾರಿಕ ದೇವ ಸಂಘಾನ್, ದೇವತೆಗಳನ್ನು ಸೃಷ್ಟಿ ಮಾಡಿದ. ದಶೇಂದ್ರಿಯಾಣ್ಯೈವತ ತೈಜಸಾನಿ, 10 ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ, ಅದು ತೈಜಸಾಹಂಕಾರದಿಂದ. ಆಮೇಲೆ ವಿಷಯೈಹಿ ಖಾದೀನ್, ಶಬ್ದ ಮೊದಲಾದವುಗಳಿಂದ ಕೂಡಿಕೊಂಡು ಖಾದೀನ್ ಪಂಚಭೂತಗಳನ್ನು ಸಾರ್ಧಂ ಸಸರ್ಜ, ಒಟ್ಟಿಗೆ ಸೃಷ್ಟಿ ಮಾಡಿದ. ಸೃಜ ವಿಸರ್ಗೆ ಅಂತ ಧಾತು. ವಸ್ತುತಃ ಇದರಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿಯಾಗಿದ್ದು ಇದೆ ಸೂಕ್ಷ್ಮ ರೂಪವಾಗಿ, ಮತ್ತೆ ಸ್ಥೂಲ ರೂಪವಾಗಿ ತನ್ನಿಂದ ತಾನೇ ಮೂಡಿ ಬಂದ. ಅದು ದೇವತೆಗಳಿಗಿರುವ ವಿಶಿಷ್ಟ ಶಕ್ತಿ. ಯಾಕೆಂದರೆ ದೇವತೆಗಳಿಗೆ ಸಂಬಂಧಿಸಿದ ಹಾಗೆ ಒಂದು ವೇದದ ಮಾತಿದೆ, ಆತ್ಮಾವೈ ಪುತ್ರನಾಮಾಸಿ ಅಂತ. ಆತ್ಮಾವೈ ಪುತ್ರನಾಮಾಸಿ ಅಂದರೆ ನಾನೇ ಅಲ್ವೇ ನೀನು ಎಂದು ಹೆಸರಾದವ. ಅಂಗಾದಂಗಾತ್ ಸಂಭವತಿ ಹೃದಯಾದಧಿಜಾಯತೆ ಅಂತ. ಆತ್ಮಾವೈ ಪುತ್ರನಾಮಾಸಿ, ಆತ್ಮನೇ ನೀನು. ದೇವತೆಗಳಿಗೆ ಮುಖ್ಯಾರ್ಥದಲ್ಲಿ ಇದು ಅನ್ವಯ ಆಗತ್ತೆ. ನಮಗೆ ಮುಖ್ಯ ಅರ್ಥ ಅಲ್ಲ, ನಮಗಿಂತ ಅವನು ಭಿನ್ನ ಮಗ. ಅದಕ್ಕೆ ಆತ್ಮ ಪ್ರತಿನಿಧಿ ಅಂತ ಅರ್ಥ. ಹಾಗೆ ಅಂದರೆ ನಾವು ಅವನು ಹುಟ್ಟಿದಾಗಲೇ ಅವನಿಗೆ ಅಧಿಕಾರ ಕೊಟ್ಟಿರ್ತೀವಿ. ನಾಮಕರಣ ಮೊದಲಾದವುಗಳನ್ನು ಮಾಡುವಾಗ ಅವನಿಗೆ ಅಧಿಕಾರ ಕೊಟ್ಟಿರ್ತೀವಿ. ಏನಂತ? ನಾನು ಸತ್ತರೆ ನನ್ನ ಪರವಾಗಿ ದೇಹವನ್ನು ಅಗ್ನಿಯಲ್ಲಿ ಒಪ್ಪಿಸಬೇಕಾದವು ನೀನು ಅಂತ. ಆರಂಭದಲ್ಲೇ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಾಮಕರಣ ಮಂಗಳ ಅಂತಾರೆ. ಮಂಗಳ ಏನದು? ಅಂದರೆ ಸಾವು ಮಂಗಳ ಅಲ್ಲ ಅಂತ ಏನು ಇಲ್ಲ ವಸ್ತುತಃ. ಸಾವು ಈ ಗರುಡ ಪುರಾಣ ಹೇಳಿಸಿ ಅಂತ ಒಂದು, ಆ ಗರುಡ ಪುರಾಣದ ಕಡೆಯಲ್ಲಿ ಮಾರ್ಯಾರೆ ಮಂಗಳ ಆಗಬೇಕು, ನೀವು ಒಂದು ರುಕ್ಮಿಣೀಶ ವಿಜಯನೋ ಏನೋ ಮಾಡಿಬಿಡಿ ಅಂತ. ಅಂದರೆ ಇವ್ರಿಗೆ ತಲೆನೋ ಮದುವೆ ಮಂಗಳ ಅಂತ. ಮದುವೆ ಆಗಿ ಹುಟ್ಟಿದ ಮೇಲೆ ತಾನೆ ಮತ್ತೆ ಸಾವು ಅನ್ನೋದು ಬರೋದು. ಈ ಮಂಗಳ ಅಮಂಗಳಕ್ಕೆ ಕಾರಣ ಆಗತ್ತಲ್ವ ಅಂತ ಕೇಳಿದ್ರೆ ಏನು ಸಾಯೋದು? ಅದರಿಂದಾಗಿ ಯಾವುದೂ ಅಮಂಗಳ ಅಲ್ಲ. ಹುಟ್ಟು ಅಮಂಗಳ ಅಲ್ಲ, ತಾವು ಅಮಂಗಳ ಅಲ್ಲ. ಗರುಡ ಪುರಾಣ ಮನೆಯಲ್ಲಿ ಇಟ್ಕೊಳ್ಬಾರ್ದು, ಬೇರೆ ಟೈಮಲ್ಲಿ ಓದಬಾರ್ದು. ಬದುಕಿದ್ದಾಗ ಓದ್ದೆ ಹೋದ್ರೆ ಮತ್ತಿನ್ಯಾರಿಗೆ ಹೇಳೋದು?
ಬದುಕಿದ್ದಾಗ ಓದಿದ್ರೆ ಸತ್ ಮೇಲೆ ಹೇಳೋ ಪ್ರಸಂಗ ಬರ್ತಿರ್ಲಿಲ್ಲ. ಅದರಿಂದಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ ಗರುಡ ಪುರಾಣ ಹೇಳಿಸ್ಬಿಡಿ, ಮನೆಯಲ್ಲಿ ಹೋದಾಗ ಗರುಡ ಪುರಾಣ ಹೇಳಿಸ್ಬಿಡಿ. ಮತ್ತೆ ತೈತ್ತಿರೀಯ ಆರಣ್ಯಕದ ದಹನೋಪಯೋಗಿ ಮಂತ್ರಗಳನ್ನು ಹೇಳಿಸಿ. ಯಾಕೆ ಅಂದರೆ ಆಯಾ ದಿವಸದಲ್ಲಿ ಏನೇನು ಕ್ರಿಯೆ ಮಾಡಬೇಕು, ಆ ಕ್ರಿಯೆಗೆ ಏನು ಅರ್ಥ, ಆ ಜೀವವನ್ನು ನಾವು ಹೇಗೆ ಬೀಳ್ಕೊಡ್ತೇವೆ ಅನ್ನೋದು ಮುಖ್ಯ ಅಲ್ವಾ. ಹುಟ್ಟಿದಾಗ ಮಗುವನ್ನ ಬರಮಾಡಿಕೊಳ್ಳೋದು ಹೇಗೋ ಹಾಗೆ ಆ ಮಗು ದೊಡ್ಡದಾದಾಗ ಇದನ್ನು ಸಾಕದವ್ರು ಇರಲ್ಲ. ಆ ಮಗು ದೊಡ್ಡದಾಗಿ ಸಾಯುವಾಗ ಅವಾಗ ಅವನನ್ನು ಕಳಿಸ್ಕೊಡ್ಬೇಕು, ಅವನ ನಂತರದವರು ಅಲ್ವಾ. ಅದಕ್ಕೆ ಏನು ಹೇಳಬೇಕು ನೋಡಪ್ಪ, ತೈತ್ತಿರೀಯ ಆರಣ್ಯಕದಲ್ಲಿ ಆ ಮಂತ್ರಗಳಿದೆ, ಅದನ್ನು ಅನುಸಂಧಾನ ಮಾಡಿ ಅನ್ಬೇಕು. ಅದು ಮುಖ್ಯ. ಇವತ್ತು ಎಲ್ಲವೂ ಷೋಡಶ ಸಂಸ್ಕಾರದ ಪಾಠ ಆಗಬೇಕು. ಎಲ್ಲದಕ್ಕಿಂತ ಮೊದಲು ಅದಾಗಬೇಕು, ಇದಾಗಬೇಕು ಅಂತ ಮೊದಲು ಷೋಡಶ ಸಂಸ್ಕಾರ ಅರ್ಥ ಸಮೇತ ಆಗಬೇಕು. ಆಗ ಭಾವನೆ ಇರುತ್ತೆ, ಕುಟುಂಬ ಗಟ್ಟಿಯಾಗತ್ತೆ, ಆ ಭಾವುಕತೆ ಇರುತ್ತೆ. ಆಮೇಲೆ ಆ ಭಾವುಕತೆಯ ಜೊತೆಗೆ ನಿರ್ಲಿಪ್ತತೆಯೂ ಬರುತ್ತೆ, ಎಲ್ಲವೂ ಒಟ್ಟಿಗೆ ಬರ್ತದೆ. ಆದ್ದರಿಂದಾಗಿ ಹೇಳೋದು ಅದಾಗಬೇಕದು ಅಂತ. ತಥಾಚ ನಾನು 2-3 ಬಾರಿ ಮಾಡಿದ್ದೇನೆ ಕಾಣುತ್ತೆ. ಇದರಲ್ಲೇ ಇವನು ಬಂದಿದ್ದ ಮಧ್ವಯುಧ ಸೌಧದಲ್ಲಿ ಹೌದು, ಅಂತ್ಯೇಷ್ಟಿ ಮಂತ್ರಗಳು ಪ್ರಮೋದನೆ ಬಂದಿದ್ದ, ಪ್ರತಿ ದಿವಸ ಬರ್ತಾ ಇದ್ದ. ಪಿತೃಪಕ್ಷದಲ್ಲಿ ಒಂದು ಹೊಸ ಉಪಕ್ರಮ. ತಥಾಚ ಅದು ಮುಖ್ಯ, ಇವತ್ತು ಬೇಕು ಅದು. ಅದರಿಂದಾಗಿ ಅವರಿಗೆ ಅದು ಮುಖ್ಯ ಅರ್ಥ. ಆತ್ಮಾವೈ ಪುತ್ರನಾಮಾಸಿ ಅನ್ನೋದು ಅವ್ರಿಗೆ ಮುಖ್ಯ ಅರ್ಥ. ನಾವು ಆಗಲೇನೆ ಅಧಿಕಾರವನ್ನು ಕೊಡೋದು. ಅಂಗಾದಂಗಾತ್ ಸಂಭವಸಿ ಹೃದಯಾದಧಿಜಾಯಸಿ ಆತ್ಮಾವೈ ಪುತ್ರನಾಮಾಸಿ ಅಂತ. ಅದು ಹೀಗೆ ಅವರು ತಮ್ಮಲ್ಲಿ ತಾವೇ ಹುಟ್ಟುತ್ತೇವೆ. ಅವರಲ್ಲಿ ಅವರೇ ಹುಟ್ಟುತ್ತಾರೆ. ಜಾಯ ಅಂದ್ರೇನು ಅದೇ ಅರ್ಥ. ಜಾಯ ಅಂದರೆ ಸಂಸ್ಕೃತದಲ್ಲಿ ಹೆಂಡತಿ ಅಂತ. ಜನನ ಕಾರಣಗಳು ದೇವತೆಗಳ ಸ್ತ್ರೀಯರಲ್ಲಿ ಅದು ಮುಖ್ಯ. ಯಾಕೆಂದರೆ ತಮ್ಮ ಗಂಡನ ಜನನಕ್ಕೆ ತಾವು ಕಾರಣರು. ಅದು ಬಹಳ ವಿಚಿತ್ರ, ಅದು ಅರ್ಥವೇ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂದರೆ ಅರ್ಥ ಆಗತ್ತೆ, ಅನುಭವಕ್ಕೆ ಬರಲ್ಲ. ನಾವು ನಮ್ಮ ಹೆಂಡತಿಯಲ್ಲಿ ಹುಟ್ಟಿ ಬರೋದು ಅಂದರೆ ಹೇಗೆ? ಅವ್ರು ಸುಲಭ ದೇವತೆಗಳಿಗೆ. ಅದಕ್ಕೆ ಬುದ್ಧ್ಯಾಮುಮಾಯಾಂ ಸಚಿವ ಸ್ತ್ರೀ ರೂಪ ಅಂದ್ರು. 3 ರೂಪವನ್ನು ತಳೆದು ಬಂದ. ಇಷ್ಟನ್ನು ನಾವು ಇವತ್ತು ನೋಡ್ಲಿಕ್ಕಾಗತ್ತೆ. ನಾನು ನಿನ್ನೆನೋ ಹೇಳಿದೆ, ಜಾಸ್ತಿ ಮಾಡೋದಿಲ್ಲ, 40 ನಿಮಿಷ ಮಾಡುತ್ತೇನೆ ಈ 3ನೇ ಅಧ್ಯಾಯ ಕಳೆಯೋ ತನಕ. 3ನೇ ಅಧ್ಯಾಯ ಕಳೆಯೋ ತನಕ ಅಲ್ಲ, ಈ ಬ್ರಹ್ಮಾಂಡದ ಸೃಷ್ಟಿ ಪ್ರಕರಣ ಮುಗಿದು ಅವತಾರಗಳಿಗೆ ಶುರುವಾದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮೊದಲಿನ ಥರನೇ ಬರ್ತೇನೆ. ಈಗ ಇಷ್ಟು ಸಾಕು ಅಂತ ನನಗೆ. 40 ನಿಮಿಷ ಸಾಕು. ಆಮೇಲೆ ರಾಮಾಯಣ ಅವೆಲ್ಲ ಬಂದಾಗ 1 ಗಂಟೆ 50 ನಿಮಿಷ ಮಾಡುವ. ಕೃಷ್ಣಾರ್ಪಣಮಸ್ತು.